ಅಂದ್ರೆ ಇಲ್ಲಿ ನಮ್ಮ ಮಾಜಿ ಮಂತ್ರಿಗಳು ಇಂಥವರೆಲ್ಲ ರಾಜಕಾರಣದಲ್ಲಿರೋದೇ ನನಗೆ ಪ್ರೇರಣೆ. ಅವ್ರಿಗೆ ಕೊಟ್ಟಿದ ತಕ್ಷಣ ಒಂದು ನಿಮಿಷನೂ ತಡ ಮಾಡದೆ ಇಲ್ಲಿ ಬಂದ್ರಲ್ಲ, ಈ ರೀತಿ ನನಗೆ ಪ್ರೋತ್ಸಾಹ ಮೊದಲೇ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಫೆನ್ಸ್ ಹಾಕಿ 51 ಎಕರೆ ಶಾಲೆಗೆ ಕೊಟ್ಬಿಡ್ತಾ ಇದ್ದೆ. ತಡ ಆಗಿದೆ, ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್. ಬಿಡೋದೇ ಇದೆ. ನಮಗೆಲ್ಲ ವಯಸ್ಸು ಚಿಕ್ಕದಿದೆ, ಇದಕ್ಕೆ ನಾವೆಲ್ಲ ಸಪ್ಪೆಯಾಗಿ ಕೂರಬಾರ್ದು. ಏನಾರ ಆಗಲಿಲ್ಲ ಅಂದರೆ ಕಾನೂನಿದೆ, ಇಂಥವ್ರ ಮಾರ್ಗದರ್ಶನ ಇದೆ, ಇದೆಲ್ಲ ಪ್ರೇರಣೆ ನಮಗೆ ಜಾಸ್ತಿ ಇದೆ. ರಾಜಕೀಯದ ಒತ್ತಡ ಇಲ್ಲದೆ ಇದೆಲ್ಲ ಆಗುತ್ತಾ? ರಾಜಕೀಯಕ್ಕೆ ನನಗೆ ಅದು ಎಲ್ಲಿಗೆ ಸೇರುತ್ತೆ ಗೊತ್ತಾ? ಜಮೀನು ಬಂಗಾರಪೇಟೆಗೆ ಅದು ಅನುಕೂಲ ಆಗುತ್ತೆ. ಬಂಗಾರಪೇಟೆಗೆ ರಾಜಕೀಯಕ್ಕೆ ನಾನು ಬಳಸೋದಲ್ಲ. ನಾನು ಸುಮ್ಮನೆ ಆದರೆ ರಾಜಕೀಯವಾಗಿ ಅನುಕೂಲ ಆಗುತ್ತೆ ನನಗೆ. ನನ್ನಂತೂ ರಾಜಕೀಯವಾಗಿ ಲಾಭ ಇಲ್ಲ. ಅರ್ಥ ಆಯ್ತಲ್ಲ? ವಿರೋಧ ಪಕ್ಷದವ್ರು ಅಂದ್ರೆ ನಾನೇ ಇದ್ದೀನಲ್ಲ, ನನ್ನ ಬೆಂಬಲ ನೋಡಿ. ಇಂಥವ್ರೆಲ್ಲ ಇದಾರಲ್ಲ, ಇನ್ನೇನ್ ಬೇಕು? ಇವಾಗೆಲ್ಲ ಕೊಟ್ಟಿದೀವಿ. ಏನು ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಇದರಲ್ಲಿ. ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲ ನೋಡಿ ಬಂದಿದ್ದೀನಲ್ವಾ, ರೀಕೌಂಟಿಂಗ್ ಮಾಡಬೇಕಾದಾಗ ಅದ್ರ ಅನುಭವ ಕೂಡ ಇದೆ. ಕೋರ್ಟ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಸಿಕ್ಕೇ ಸಿಗುತ್ತೆ. ಎಲ್ಲ ಬಂದಿದ್ದಾರೆ, ಮಾತಾಡಿಸಿ ಗ್ರಾಮಸ್ಥ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ನಾನು ಮಾತಾಡೋದಕ್ಕಿಂತ ಇಲ್ಲಿ ಬಂಗಾರಪೇಟೆಯಿಂದ, ಗುಟ್ಟಳ್ಳಿಯಿಂದ ಬಂದಿದ್ದಾರೆ, ಹೊಸೂರಿಂದ ಬಂದಿದ್ದಾರೆ. ಆ ಊರಿಗೆ ನನಗೆ ರಾಜಕೀಯಕ್ಕೆ ಸಂಬಂಧ ಏನು ಅಲ್ವಾ? ಗ್ರಾಮ ಠಾಣನ ಹೆಂಗ್ ಬರ್ಕೊಂಡಿದ್ದಾರೆ ಅಂತ ನಿಮ್ಗೆ ನೆನ್ನೆ ಗಮನಕ್ಕೆ ತಂದಿದ್ದೆ ಅನ್ಸುತ್ತೆ. ಇಲ್ಲೇ ನಾನು ನೆನ್ನೆ ಪ್ರೆಸ್ ಮೀಟ್ ಮಾಡಿದೆ. ಗ್ರಾಮ ಠಾಣೆ 7 ಎಕರೆನ ಒಂದೇ ಫ್ಯಾಮಿಲಿ ಬರ್ಕೊಂಬಿಟ್ಟವ್ರೆ. ಗ್ರಾಮ ಠಾಣೆ 30-40, 60-40 ಸೈಟ್ ಬರ್ಕೊಳ್ಳೋದು. 25 ಗುಂಟೆ ಮಗನ ಹೆಸರಲ್ಲಿ, 26 ಗುಂಟೆ ಅಪ್ಪನ ಹೆಸರಲ್ಲಿ, 24 ಗುಂಟೆ ಸೊಸೆ ಹೆಸರಲ್ಲಿ, 23 ಗುಂಟೆ ಅಣ್ಣನ ಮಗನ ಹೆಸರಲ್ಲಿ. ಇದೆಲ್ಲ ಇಷ್ಟು ಡೀಪಾಗಿ ಯಾಕೆ ಹೋದೆ? ಇಷ್ಟು ದಿನ ಏನು ಮಾಡ್ತಾ ಇದ್ರಿ ಅಂತೀವಿ. ಈ ಸುಧಾಕರ್ ಅವ್ರು ಬಂದಾಗ ಸುಧಾಕರ್ ಅವ್ರಿಗೆ ಜಮೀನು ಸಿಗಲಿಲ್ಲ, ಅದಕ್ಕೆ ಹಿಂಗೆ ಮಾಡ್ತಾವ್ರೆ ಅಂತ ಹೇಳಿದ್ರಿ ನೀವು ಹೇಳ್ದಂಗೆ. ಸೊ ಆಗ ಡೀಪಾಗಿ ಹೋದ್ವಿ, ಇಲ್ಲಾಂದ್ರೆ ಅವ್ರ ತಂಟೆಗೆ ನಾವು ಹೋಗ್ತಂದು ಇರಲಿಲ್ಲ. ಅದಕ್ಕೆ ಇವೆಲ್ಲ ಆಗ್ತಾ ಇರೋದು. ತನಿಖೆ ಅಲ್ಲ ರೀ, ನಾನು ಒತ್ತಿ ಹೇಳ್ತೀನಿ. ನಾವು ನೋಡ್ರಿ, ರಾಜಕಾರಣ ಎಲ್ಲ ನಡೆಯೋದು ರಾಜಕಾರಣಿಗಳು, ಟೀಚರ್ಸು, ಆಮೇಲೆ ಲಾಯರ್ಸು, ಇವರೆಲ್ಲ ಸೊಸೈಟಿಯ ಒಂದು ಭಾಗ. ಇದನ್ನು ನೋಡ್ಕೊಂಡು 95% ಜನ ಮನೇಲಿರ್ತಾರೆ. ವಿದ್ಯಾವಂತರು ನಾವೆಲ್ಲ ಸುಮ್ಮನೆ ಕೂತ್ರೆ ಇದೆಲ್ಲ ನಡೀತಾನೆ ಇರ್ತದೆ. ಯಾರೋ ಒಬ್ಬರು 10 ಜನ ಒಂದೇ ಥರ 11 ನಮ್ಮಂಥವ್ರು ಯಾರೋ ಈಚೆ ಬರಲೇಬೇಕು. ಅಟ್ಲಾಗಿ ಇಷ್ಟು ಮುಂದಿನ ದಿನಗಳಲ್ಲಿ ರಾಜಕಾರಣನ ಬದಲಾವಣೆ ಮಾಡ್ಬೋದು. ನಾನು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಬಂದಿದ್ದು ಈಸ್ಕೊಂಡು ಅತ್ಲಾಗ ಸುಮ್ಮನೆ ಆಗ್ಬೇಕು ಅಂದರೆ ಈಗ ನಾನು ಚೆನ್ನಾಗಿರ್ತೀನಿ, ರಾಜಕೀಯವಾಗಿ ಅನುಕೂಲ ಆಗುತ್ತೆ, ವ್ಯಾವಹಾರಿಕವಾಗಿ ಅನುಕೂಲ ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ಸುಮ್ಮನೆ ಇರೋದಕ್ಕೂ ಬೆಲೆ ಇದೆ ರಾಜಕಾರಣದಲ್ಲಿ, ನಿಮ್ಗೆ ಗೊತ್ತಿಲ್ಲ. ಮಾತಾಡೋದಕ್ಕಲ್ಲ, ಕೆಲವ್ರು ಸುಮ್ಮನೆ ಇದಾರಲ್ಲ ಅದಕ್ಕೂ ಬೆಲೆ ಇದೆ. ಅಂದರೆ ಒಬ್ಲೈಜ್ ಅಂದರೆ ಒಪ್ಕೊಂಡು ನೀವೇನೋ ಮಾಡ್ಕೊ, ನನಗಿಷ್ಟು ಕೊಡು ಅನ್ನೋದು ಲೆಕ್ಕ. ಇದನ್ನು ಎಲ್ಲರಿಗೂ ತಲುಪಿಸ್ರಿ, ನಾನು ಹೇಳಿದ್ದೆ. ಅವ್ರು ನೀಟಾಗಿ ಹೇಳಿದ್ದಾರೆ. ಇಂಥ ಕರ್ಮಕಾಂಡ ನಾನು ನೋಡಲೇ ಇಲ್ಲ. ಮಾಲೂರಲ್ಲಿ ಅತಿ ಹೆಚ್ಚು ಈ ಥರ ಕಳುವು ಪ್ರಕರಣಗಳು, ಬೋಗಸ್ ದಾಖಲೆಗಳು ಮಾಡೋದು ಅಂತ ಜಿಲ್ಲಾಧಿಕಾರಿಗಳೇ ಹೇಳಿದ್ದಾರೆ. ಆಫ್ ರೆಕಾರ್ಡ್ ಹೇಳಿದ್ದಾರೆ, ನಾನು ಹೇಳ್ಬಾರ್ದು ಅಂತಲ್ಲ. ಆಗಿರೋದು ಪ್ರೈಮ ಫೇಸಿಯ ನೋಡಿದ ತಕ್ಷಣನೇ ಇದು LKG ಹುಡುಗನ ಕೇಳಿದ್ರೆ ಹೇಳ್ತಾರೆ, ಧ್ಯಾನ ಆಗಿರೋ ಜಮೀನ ಇನ್ನೊಬ್ರು ಯಾರೋ ಮಾಡ್ಕೊತಾವ್ರೆ. ಇದಕ್ಕೇನು ಮೇಧಾವಿಗಳು ಬೇಕಿಲ್ಲ ಅಲ್ವಾ? ನಿಮ್ಗಳಿಗೆಲ್ಲ ಗೊತ್ತಿದೆಯಲ್ಲ. ನೋಡಿ, ನಿಮಗೆ ತೋರಿಸ್ತೀವಿ. ಇದು ಪತ್ರ ಅಂದರೆ ಇದು ವಿಲೇಜ್ ಮ್ಯಾಪು. ಇದರಲ್ಲಿ ನೋಡಿ 8 ಕಾಲ್ದೇರಿ, 3 ಬಂಡಿದಾಡಿ, ಕೆರೆ, ಕುಂಟೆ, ರಾಜಕಾಲುವೆ, ಸ್ಮಶಾನ, ಗುಂಡುತೋಪು ಎಲ್ಲ ಇದೆ. ಇಷ್ಟಕ್ಕೂ ಸೇರಿ ಕಾಂಪೌಂಡ್ ಹಾಕಿದ್ದಾರೆ. ಇದನ್ನೇನಂತೀರಿ? ಯಾವ ರಾಜಕೀಯ ಲಾಭ ನನಗಿದ್ರಲ್ಲಿ? ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೋಬೇಕಾ? ಕ್ರಮಬದ್ಧವಾಗಿ ಜಮೀನು ಖರೀದಿ ಮಾಡಿದೀವಿ ಅಂತ ಅವ್ರ ವಾದ.
ಕೆರೆಗೆ ಕಾಂಪೌಂಡ್ ಹಾಕಿರೋದು ಇಲ್ಲಿ ಕಣ್ಣು ಕಾಣಿಸ್ತಾ ಇದ್ದಿಲ್ಲ. ಕೆರೆಗೆ ಹಾಕೊಳಕ್ಕಾಗುತ್ತಾ? ಈ ರಸ್ತೆಗಳಿಗೆ ಹಾಕೊಳಕ್ಕಾಗುತ್ತಾ? ಕ್ರಮಬದ್ಧವಾಗಿ ಇದು ಮಾಡಿದ್ರೆ ನೀವು ಯಾಕೆ ಬಂದು ಪ್ರೆಸ್ ಮೀಟ್ ಮಾಡ್ತೀರಾ? ನನ್ನ ತೆವಳಿಗೆ ನಾನು ಮಾಡ್ತಾ ಇದ್ದೀನಿ, ಕ್ರಮಬದ್ಧ ನಿಮ್ಮ ಮನೇಲಿ ಇರ್ಬೇಕಾಯ್ತು. ಆತಂಕ, ಭಯ, ಏನೋ ಮಿಸ್ಲೀಡ್ ಮಾಡೋದು. ನಾನು ಮುಂದೆ ತಂದು ಕೂರಿಸಿ ಪ್ರೆಸ್ ಮೀಟ್ಗೆ ನಾನು ಕೂತ್ಕೊಳ್ಳೋಕೆ ಸರಿ ಇಲ್ಲ, ಯಾಕಂದ್ರೆ ನನ್ನ ಲೆವೆಲ್ಗೆ ಅಲ್ಲ ಅದು. ನಾನು ಹೋಗಿ ಯಾವುದೋ ಒಂದು ರೀತಿಗೆ ಇದು ಕೂತ್ಕೊಂಡು ಮಾಡ್ತಾರೆ ತಪ್ಪಾಗ್ತದೆ. ನಾನು ಏನು ಮಾಡಬೇಕಾಗಿತ್ತು, ಜಿಲ್ಲಾಧಿಕಾರಿಗಳು ತಂದಿದ್ದೀನಿ, ಮಾಲೂರು ತಹಸೀಲ್ದಾರ್ಗೆ, ಮಾಲೂರು BEOಗೆ, ಇಲ್ಲಿ CDP ಎಲ್ಲರಿಗೂ ಕೊಟ್ಟಿದ್ದೀವಿ. ಇದುವರೆಗೂ ಯಾರು ಏನು ಆ್ಯಕ್ಷನ್ ತಗೊಂಡಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಯಾಕೆ ಆ್ಯಕ್ಷನ್ ಮಾಡಿಲ್ಲ? ನಾನು ಹೇಳಿದ್ನಲ್ಲ, ಸುಮ್ಮನೆ ಇದ್ದರೂ ಅದಕ್ಕೊಂದು ಪ್ರೈಸ್ ಇದೆ. ಮಿಂಗಲ್ ಆಗದೆ ಇದು ಮಾಡೋಕ್ಕಾಗುತ್ತೆ? ಅಧಿಕಾರಿಗಳು ಸಣ್ಣದೊಂದಿದ್ರೆ ಹೋಗಿ ನಿಮ್ಮ ಹತ್ರ ಬಂದು ಕಿತ್ಕೊಂಬರಲ್ಲ ದುಡ್ಡು. ಹಾಂ, ಒಂದು ಸ್ವಲ್ಪ 5 ಅಡಿ ಮುಂದೆ ಹಾಕಿ ನಿಮ್ಮ ಮನೆಯಿಂದ ಬಂದು ಶೆಡ್ಗೆ ಬರ್ತಾರೆ, ಯಾರಿಗೆ ಅದು ಸಂಬಂಧಪಟ್ಟವ್ರು ಬಂದು ಇಲ್ಲ ಕಿತ್ತಾಕ್ತಾರೆ. ಇಲ್ಲ ಅಂದರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತಾರೆ. ಇಲ್ಲ ಅದೇ ಆಗಿರೋದು ದೊಡ್ಡ ಮಟ್ಟದಲ್ಲಿ. ಸುಮಾರು 250-300 ಕೋಟಿ ರೂಪಾಯಿನ ಅವ್ಯವಹಾರ. ಅಷ್ಟು ಬೆಲೆ ಬಾಳುತ್ತೆ ಜಮೀನು. ಆಮೇಲೆ ಇವರು ಬರೀ 51 ಎಕರೆ ಎಲ್ಲ ಇದು, ಇಡೀ 250 ಎಕರೆನೂ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸ್ಯಾಂಕ್ಷನ್ ಆಗಿರೋದೇ ತಪ್ಪು, ಅದೇ ಬೋಗಸ್ಸು. ಇನಾಮ್ DC ಆರ್ಡ್ರೆ ಬೋಗಸ್ ಇನ್ಸರ್ಟೆಡ್ ಡಾಕ್ಯುಮೆಂಟ್ಸ್ ಅನ್ನಿಸ್ತಾ ಇದೆ ನನಗೆ, ಪ್ರೇಮ ಫೇಶಿಯಾ. ಸುಮ್ಮನೆ ಆರೋಪ ಮಾಡೋಂಗಿಲ್ವಲ್ಲ. ನನಗೆ ಆರೋಪ ಮಾಡ್ತಾ ಇರೋದು ಅದರಲ್ಲಿ ಡೌಟ್ ಇದೆ ಅಂತ, ಅದನ್ನು ಚೆಕ್ ಮಾಡಲಿ. ಈಗ ಬರೀ 51 ಎಕರೆ ಅಲ್ಲ, 250 ಎಕರೆಗೂ ಬೀಳ್ತದೆ. ಈಗ ನಾವು ಚೆಕ್ ಮಾಡಲಿಲ್ಲ ಅಂದರೂ ಕೋರ್ಟ್ ಇದೆಯಲ್ಲ, PIL ಹಾಕ್ದಾಗ ಎಲ್ಲರೂ ಬರ್ತಾರೆ. ಈ ತಪ್ಪು ಮಾಹಿತಿ, ಸದ್ಯಕ್ಕೆ ತಪ್ಪು ಮಾಹಿತಿ ಕೊಟ್ಟವ್ರು ಯಾರು ಅನ್ನೋದೇ ಮೇಯ್ನ್ ಬೇಕು. ಕೃಷ್ಣ ಬೈರೇಗೌಡರು ಪಾಪ ನಿಮಗೆಲ್ಲ ಗೊತ್ತಿದೆ, ಇಂಥವಕ್ಕೆಲ್ಲ ಕೈ ಹಾಕೋರಲ್ಲ ಅವರು. ಏನೋ ರಿಫಾರ್ಮ್ಸ್ ತರಬೇಕು ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅಂತ ಹೋರಾಡ್ತಾ ಇದ್ದಾರೆ. ಅಂಥವ್ರ ಕೈಯಲ್ಲಿ ಸುಳ್ಳು ಹೇಳ್ಸಿದಾರಲ್ಲ ಅಲ್ವಾ? ಎಲ್ಲದಕ್ಕೂ ನೋಡ್ರಿ, ಈಗ ಇದು ಔಟ್ ಆಫ್ ನನ್ನ ಚಾಪ್ಟರ್ಕಿಂತ ಈಚೆ ಹೋಗ್ತಾ ಇದ್ದೀನಿ. ರಮೇಶ್ ಕುಮಾರ್ ಸಾಹೇಬ್ರದ್ದು ಫಾರೆಸ್ಟು ಲ್ಯಾಂಡು ಅವ್ರು ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಅದನ್ನು ಮಾಡ್ಕೊಂಡಿದ್ದಾರೆ. ರಮೇಶ್ ಕುಮಾರ್ ಅವ್ರು ಮಾತ್ರ ಮಾಡಿದ್ದಾರೆ. ಇನ್ನು ಉಳಿಕೆ ಫಾರೆಸ್ಟ್ಗಳು ಹೊಡೆದು ಏನೇನೋ ಮಾಡಿದ್ದಾರೆ, ಅದನ್ನ ತಂಟೆಗೆ ಯಾರು ಹೋಗಿಲ್ಲ. ಯಾಕಂದರೆ ಪಾಪ ಅವರು ದುಡ್ಡು ಕೊಟ್ಟು ಅಡ್ಜಸ್ಟ್ ಮಾಡಲಿಲ್ಲ. ಇಲ್ಲ ಅಂದಿದ್ರೆ ಇಲ್ಲೇ ಕೆಳಗಿನ ಮಟ್ಟದಲ್ಲೇ ಸರಿ ಹೋಗ್ಬಿಡೋದು. ಅವ್ರದಕ್ಕೆ ಕೋರ್ಟ್ ಮಟ್ಟಕ್ಕೆ ಹೋಗಿ ಆಯಿತು. ಅಂದರೆ ಅವ್ರು ಯಾರಿಗೂ ದುಡ್ಡು ಬ್ರೈಬ್ ಮಾಡೋಕ್ಕೆ ಹೋಗಲಿಲ್ಲ. ಬ್ರೈಬ್ ಮಾಡಿ ಇದು ಇಡೀ ಫಾರೆಸ್ಟ್ಗಳನ್ನೆಲ್ಲ ಹೊಡೆದು ಏನೇನು ಮಾಡ್ಕೊಂಡಿದ್ದಾರೆ, ಆ ಜಮೀನುಗಳು ಮಾಡಿರೋದು ಇದೆಯಾ, ಅದನ್ನು ಕೊಡ್ತೀನಿ ಹೋಗಿ DF ನಾಳೆ. ಇವ್ರಿಗಾಗಿದ್ದೆ ಅವ್ರಿಗೂ ಆಗಬೇಕು. ರಮೇಶ್ ಕುಮಾರ್ ಅವ್ರಿಗೊಂದೇ ಇನ್ನೊಬ್ರಿಗೊಂದೇ ಆಗಬಾರ್ದು. ಅವರು ಪ್ರಾಮಾಣಿಕರು. ಈ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು ಹೆಸರಿದೆ. ರಾಜಕಾರಣದಲ್ಲೆಲ್ಲೂ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಅವ್ರನ್ನ ತೇಜೋವಧೆ ಮಾಡಬೇಕು ಅಂತ ಇದೆಲ್ಲ ಇನ್ನರ್ ಪ್ಲಾನ್. ಅವ್ರು ನಿಯತ್ತಾಗಿದ್ದಾರೆ ಅಂತ ಅವ್ರು ಕೆಟ್ಟವ್ರನ್ನ ತೋರ್ಸಕ್ಕೆ ಅವ್ರು ಪರ್ಚೇಸ್ ಮಾಡಿರೋ ಲ್ಯಾಂಡು. ನಾನು ಅವ್ರ ಪರವಾಗಿ ಹೇಳ್ತೇನೆ ನೋಡಿ, ಕಾಂಗ್ರೆಸ್ ಅವ್ರ ಪರವಾಗಿ ವ್ಯಕ್ತಿಗತವಾಗಿ ಹೇಳ್ಬೇಕಲ್ಲ. ಅವರು ಜಿಲ್ಲೆಗೆ ಅವ್ರ ಕಾಂಟ್ರಿಬ್ಯೂಷನ್ ಇದೆಯಲ್ಲ. ಇವತ್ತೆಲ್ಲ ಈ ಗಲೀಜು ನೀರು ತಂದಿರೋದು ಯಾರು? ನಮ್ಮ ಮಕ ನೋಡ್ಕೊಟ್ರಾ? ಈ ಕೆರೆಗಳಿಗೆಲ್ಲ ಇವತ್ತು ಗಲೀಜು ನೀರು ತುಂಬಿರೋದು ಯಾರು? ಅವರೇ. ಅವ್ರ ಪರವಾಗಿ ನಾವು ನಿಲ್ಬಾರ್ದಾ? ನೀವು ಯಾರು ನಿಲ್ತಾ ಇಲ್ಲ ಕಾಂಗ್ರೆಸ್ ಅವರು. ನಾನು ನಿಲ್ತಾ ಇದ್ದೀನಿ ನೋಡಿ. ಏನೋ ಕೆಲಸ ಮಾಡಿದಾರಲ್ರಿ, ಗಲೀಜು ನೀರು ಅದು ತಂದ್ರಲ್ಲ. ನಿಮ್ಗೆ ಹೆಂಗಾರ ಅನ್ಕೊಳ್ಳಿ. ನಾನಂತೂ ಅವ್ರ ಪರವಾಗಿ ಅಂದರೆ ಅವರು ಪರ್ಚೇಸ್ ಲ್ಯಾಂಡ್, ಅದು ಅವರು ಎನ್ಕ್ರೋಚ್ ಮಾಡಿರೋದಲ್ಲ, ತಗೊಂಡಿದ್ದಾರೆ, ಕಾನೂನುಬದ್ಧವಾಗಿ ತಗೊಂಡಿದ್ದಾರೆ. ಎಷ್ಟೊಂದು ಫಾರೆಸ್ಟ್ ಲ್ಯಾಂಡು ಎನ್ಕ್ರೋಚ್ ಮಾಡಿ ಬೋಗಸ್ ದಾಖಲೆಗಳು ಮಾಡಿ ಏನೇನೋ ಮಾಡ್ಕೊಂಡಿದ್ರಲ್ಲ, ಅದನ್ನು ಮಾಡ್ರಿ ಅಂತ ಹೇಳ್ತಾರೆ.